ಇಸ್ರೇಲ್ ಮೇಲೂ ಕೂಡ ಇರಾನ್ನಿಂದ ಭಾರೀ ದಾಳಿಗಳು ನಡೆದಿರೋದು 10 ಮಂದಿ ಬಲಿಯಾಗಿದ್ದಾರೆ ಈ ದಾಳಿಗೆ 200ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ದಾಳಿಯಲ್ಲಿ ರಾಜಧಾನಿ ಟೆಲ್ ಅವೀವ್ ಮೇಲೂ ಅಟ್ಯಾಕ್ ಆಗಿದೆ ದಾಳಿಯಿಂದಾಗಿ 7 ಜನರು ಇನ್ನೂ ಕೂಡ ಕಾಣೆ ಆಗಿದ್ದಾರೆ ಇನ್ನು ಪತ್ತೆ ಆಗಿಲ್ಲ ಎಲ್ಲಿ ಹೋಗಿದ್ದಾರೆ ಏನು ಕತೆ ಗೊತ್ತಾಗ್ತಾ ಇಲ್ಲ ಇನ್ನು ಇಸ್ರೇಲ್ನಲ್ಲಿ ಈವರೆಗೆ 13 ಮಂದಿ ಈ ದಾಳಿಯಲ್ಲಿ ಬಲಿಯಾಗಿರೋದು 300ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಟೆಹರಾನ್ ಮತ್ತು ಬುಷೆಹರ್ಗೆ ಯಾವ ರೀತಿಯಾಗಿ ದಾಳಿ ಆಗಿದೆಯೋ ಇರಾನ್ ಮೇಲೆ ಹೇಗೆ ದಾಳಿ ಆಗ್ತಾ ಇದೆಯೋ ಇರಾನ್ನವರು ಕೂಡ ಇಸ್ರೇಲ್ ಮೇಲೆ ಹಾಗೆ ದಾಳಿ ಮಾಡ್ತಾ ಇದ್ದಾರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ದಾಳಿ ಪ್ರತಿ ದಾಳಿಗಳಲ್ಲಿ ಸಾರ್ವಜನಿಕರು ನಾಗರಿಕರು ಅಮಾಯಕ ಜೀವಗಳು ಬಲಿಯಾಗ್ತಾ ಇವೆ ಇಲ್ಲಿ ಆ ದೇಶ ಈ ದೇಶ ದ್ವೇಷ ಅನ್ನೋದನ್ನು ನೋಡೋದಲ್ಲ ಬದಲಿಗೆ ಆ ದೇಶದಲ್ಲಿ ಇರುವಂಥ ನಾಗರಿಕರು ಪ್ರಜೆಗಳು ಏನು ಮಾಡಿದ್ದಾರೆ ದೇಶದ ಅಥವಾ ಸರ್ಕಾರದ ನಿಲುವು ಅವರಿಗೆ ಇಷ್ಟ ಆಗದೇ ಇದ್ರೂ ಕೂಡ ಅಲ್ಲೇ ವಾಸಿಸುವಂಥ ಅನಿವಾರ್ಯ ಪರಿಸ್ಥಿತಿ ಎಷ್ಟೇ ಯುದ್ಧ ಆದರೂ ದಾಳಿ ಪ್ರತಿದಾಳಿಗಳಾದರೂ ಕೂಡ ತಮ್ಮ ಜೀವಗಳನ್ನು ತಾವು ಕಳ್ಕೊಳ್ಳುವಂಥ ಪರಿಸ್ಥಿತಿ ಪಾಪ ಜನರಿಗೆ ಎದುರಾಗಿದೆ ಕುಟುಂಬಸ್ಥರನ್ನ ಮಕ್ಕಳನ್ನ ಕಳ್ಕೊಂಡು ಕಂಗಾಲಾಗಿದ್ದಾರೆ ಕಟ್ಟಡಗಳ ಮೇಲೆ ನೋಡಿ ಯಾವ ರೀತಿ ದಾಳಿಗಳಾಗಿದೆ ನೀವು ಗಮನಿಸ್ತಾ ಇದ್ದೀರಾ ಜನವಸತಿ ಪ್ರದೇಶಗಳನ್ನೇ ಗುರಿಯಾಗಿಸಿ ದಾಳಿಗಳನ್ನು ಮಾಡಲಾಗ್ತಾ ಇದೆ ಇದರಿಂದಾಗಿ ಇರಾನ್ ಇಸ್ರೇಲ್ ಎರಡೂ ಕಡೆನೂ ಕೂಡ ಸಾಮಾನ್ಯ ಜನರು ಅಮಾಯಕರ ಪರಿಸ್ಥಿತಿ ಏನಿದೆಯಲ್ಲ ಯಾವಾಗ ಏನಾಗ್ಬಿಡುತ್ತೋ ಬದುಕ್ತೀವೋ ಸಾಯ್ತೀವೋ ಎಲ್ಲಿ ದಾಳಿಗಳಾಗುತ್ತೋ ಎಲ್ಲಿ ಬಾಂಬ್ ಎಸೆದು ಬಿಡ್ತಾರೋ ಅನ್ನುವಂಥ ಭಯದಲ್ಲೇ ಇದ್ದಾರೆ ಅಟ್ಲೀಸ್ಟ್ ಏನಾದರೂ ರಾಜತಾಂತ್ರಿಕ ನಿಲುವುಗಳನ್ನು ತೆಗೆದುಕೊಳ್ಬಹುದಾ ಅಂತ ಕೇಳಿದ್ರೆ ಇಲ್ವೇ ಇಲ್ಲ ಎರಡು ರಾಷ್ಟ್ರಗಳ ನಡುವೆ ಇರಾನ್ ಇಸ್ರೇಲ್ ನಡುವೆ ಯುದ್ಧ ತಾರಕಕ್ಕೆ ಏರ್ಬಿಟ್ಟಿದೆ ಯುದ್ಧ ನಿಲ್ಲುವಂಥ ಯಾವುದೇ ಲಕ್ಷಣಗಳು ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ ನೋಡ್ತಾ ಇದ್ದೀರಾ ದಾಳಿಗೆ ಈಡಾದಂತಹ ಕಟ್ಟಡಗಳು ಯಾವ ರೀತಿಯಾಗಿ ಧ್ವಂಸ ಆಗಿದ್ದಾವೆ ಅಂತ